ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ಕಲಬುರಗಿ ಜಿಲ್ಲೆಯ ಕಮಲಾಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 5 ಮೋಟಾರ್ ಸೈಕಲ್ಗಳನ್ನು ಕಳ್ಳತನ ಮಾಡಿದ ಕಳ್ಳರ ಬಂಧನ ಮಾಡಲಾಗಿದೆ. ಅದೇ ರೀತಿಯಾಗಿ ಕಲ್ಮುಡ್ ಗ್ರಾಮದ ದತ್ತದಿಗಂಬರ ದೇವಸ್ಥಾನದಲ್ಲಿ ಹುಂಡಿ ಕಳ್ಳತನ ಮಾಡಲಾಗಿತ್ತು. ಪೊಲೀಸ್ ಅಧಿಕಾರಿಗಳು 5 ಮೋಟಾರ್ ಸೈಕಲ್ಗಳನ್ನು ವಶಪಡಿಸಿಕೊಂಡು ಕಲ್ಮುಡ್ ಗ್ರಾಮದ ದತ್ತದಿಗಂಬರ ದೇವಸ್ಥಾನದ ಹುಂಡಿ ಕಳ್ಳತನ ಮಾಡಿದ ಆರೋಪಿಯನ್ನು ವಶಕ್ಕೆ ಪಡೆದು ಸುಮಾರು 5,350 ರೂಪಾಯಿಯನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಎಂದು SP ಅಡ್ಡೂರು ಶ್ರೀನಿವಾಸನವರು ತಿಳಿಸಿದ್ದಾರೆ. ಕಲಬುರಗಿ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಡ್ಡೂರು ಶ್ರೀನಿವಾಸಲು, ಆಗಸ್ಟ್ 3ರಂದು ಕಮಲಾಪುರ ತಾಲೂಕಿನ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಲೋಕೇಶ್ವರಪ್ಪ ಪೊಲೀಸ್ ಉಪಾಧೀಕ್ಷರು, ಗ್ರಾಮೀಣ ಉಪವಿಭಾಗ ಕಲಬುರಗಿಯವರ ಮಾರ್ಗದರ್ಶನದಲ್ಲಿ CPI ಶಿವಶಂಕರ್ ಸಾಹು, ಗ್ರಾಮೀಣ ವೃತ್ತ ಕಮಲಾಪುರ ಅವರ ನೇತೃತ್ವದಲ್ಲಿ ಕ್ರೈಮ್ ವಿಭಾಗದ PSI ಚೇತನ್ ಸುಖಾನಂದ್ ಹಾಗೂ ಸಿಬ್ಬಂದಿಗಳ ತಂಡದೊಂದಿಗೆ ಕಾರ್ಯಪ್ರವರ್ತದ ತಂಡ ಜನವರಿ 21ರಂದು ಪ್ರಕರಣದಲ್ಲಿಯ ಮೋಟಾರ್ ಸೈಕಲ್ ಕಳ್ಳತನ ಮಾಡಿದ ಆರೋಪಿತನಾದ ಆನಂದ್ ತಂದೆ ಶ್ರೀಪತ್ ಠಾಣಾ ವ್ಯಾಪ್ತಿಯಲ್ಲಿ ಭಜಂತ್ರಿ ಕನಕಟ್ಟ ಗ್ರಾಮದ ನಿವಾಸಿ ಇವನನ್ನು ವಿಚಾರಣೆಗೆ ಒಳಪಡಿಸಿದಾಗ ಆರೋಪಿ ಕಮಲಾಪುರ ಠಾಣಾ ವ್ಯಾಪ್ತಿಯಲ್ಲಿ 5 ಮೋಟಾರ್ ಸೈಕಲ್ಗಳನ್ನು ಕಳ್ಳತನ ಮಾಡಿದ ಬಗ್ಗೆ ತಪ್ಪು ಒಪ್ಪಿಕೊಂಡಿದ್ದಾರೆ ಎಂದು ತಿಳಿಸಿದರು. 5 ಮೋಟರ್ ಸೈಕಲ್ ಡಿಟೆಕ್ಟ್ ಮಾಡಿ 3 ಕೇಸಸ್ ಅಲ್ಲಿನೂ ನಮಗೆ ಡಿಟೆಕ್ಟ್ ಮಾಡಿದಂಗೆ ಆಗಿದೆ. ಇದು ಫಸ್ಟ್ ಕೇಸ್ ಹೆಂಗೆ ಶುರುವಾಗುತ್ತೆ ಅಂದರೆ, ಆಗಸ್ಟ್ ತಿಂಗಳಲ್ಲಿ ಒಂದು ಅವರು ಈ ವಡಗೇರ ವಿಲೇಜಲ್ಲಿ 2 ಬೈಕ್ಸು ಕಳ್ಳತನ ಆಗಿರುತ್ತದೆ. ಆ ಇನ್ಸಿಡೆಂಟ್ ಮೇಲೆ ಸಂಗಮೇಶ್ ರೆಡ್ಡಿ ಅಂತ ಒಬ್ಬರು ಕಂಪ್ಲೇಂಟ್ ನೀಡಿರ್ತಾರೆ. ಅವರು ಬೈಕು ಮನೆ ಮುಂದೆ ನಿಲ್ಲಿಸಿರೋ ಬೈಕನ್ನು ಯಾರೋ ಬಂದು ಕಳ್ಳತನ ಮಾಡ್ಕೊಂಡು ಹೋಗಿರ್ತಾರೆ ಅಂತ. ಅದೇ ರೀತಿ 2 ಬೈಕ್ ಕಳ್ಳತನ ಆಗಿರೋದು ಒಂದು 100/2025 ಅಂತ ಕಮಲಾಪುರ ಪೊಲೀಸ್ ಠಾಣೆಯಲ್ಲಿ ಒಂದು ಕಳ್ಳತನ ಪ್ರಕರಣ ದಾಖಲಾಗಿರುತ್ತದೆ. ಸಿಮಿಲರ್ಲಿ ಬೈಕ್ ಥೆಫ್ಟ್ ಡಿಟೆಕ್ಟ್ ಮಾಡಲಿಕ್ಕೆ ಈಗಾಗಲೇ ನಾವು ಎಲ್ಲ ಕಡೆ ಒಂದು ಟೀಮ್ ಮಾಡಿದ್ದೇವೆ. ಈ ಕಮಲಾಪುರಲ್ಲೂ DYSP ರೂರಲ್ ಲೋಕೇಶ್ವರಪ್ಪ ಅವರ ನೇತೃತ್ವದಲ್ಲಿ ಶಿವಶಂಕರ್ ಸಾಹು, ಚೇತನ್ ಸುಖಾನಂದ್ PSIಸು ಮತ್ತು ಸೈಯದ್ ಸಕೀಲ್, ಬದ್ದೂರ್ ರಾಥೋಡ್, ಹುಸೇನ್ ಬಾಷಾ, ಬಲರಾಮ್ ಮತ್ತು ರಾಮಚಂದ್ರ, ಉಪೇಂದ್ರ ಅವರೆಲ್ಲ ಸೇರಿ ಒಂದು ಟೀಮ್ ಮಾಡಿದ್ದೇವೆ. ಅವರು ಇದೆಲ್ಲ ಸ್ವಲ್ಪ ಮಾಹಿತಿ ಎಲ್ಲ ಕಲೆಕ್ಟ್ ಮಾಡಿ ಒಬ್ಬ ಆರೋಪಿನ ಆನಂದ್ ತಂದೆ ಶ್ರೀಪತ್ ಭಜಂತ್ರಿ ಅಂತ ಕನಕಟ್ಟ ಗ್ರಾಮ ಹುಮ್ನಾಬಾದ್ ಇವರನ್ನು ವಶಪಡಿಸಿಕೊಂಡು ಅವರ ಕಡೆಯಿಂದ 5 ಮೋಟಾರ್ ಸೈಕಲ್ನು ನಾವು ರಿಕವರಿ ಮಾಡಿಕೊಂಡಿದ್ದೇವೆ. ಇವರು ಬಸವ ಕಲ್ಯಾಣದಲ್ಲಿ ಒಂದು ಪಿಜ್ಜಾ ರೆಸ್ಟೋ ಅಂತ ಒಂದು ರೆಸ್ಟೋರೆಂಟ್, ಅದು ಒಂದು ರೆಸ್ಟೋರೆಂಟಲ್ಲಿ ಕೆಲಸ ಮಾಡ್ತಾರೆ. ಅವ್ರದ್ದು ಒಂದು ಬೇಸಿಕಲಿ ಅವರು ಮೇಜರ್ ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್ ಬಿಟ್ಟು ಹಳ್ಳಿಗಳಲ್ಲಿ ಡೆಸರ್ಟೆಡ್ ಪ್ಲೇಸಸಲ್ಲಿ ಎಲ್ಲ ಅಂದರೆ ಯಾರೂ ಇರಲ್ಲ ಅಂತ ಪ್ರದೇಶದಲ್ಲಿ ಟಾರ್ಗೆಟ್ ಮಾಡಿ ಅವರು ಬೈಕ್ಸ್ನ ಕಳ್ಳತನ ಮಾಡ್ತಾ ಇರ್ತಾರೆ. ಇವರು ಈಗಾಗಲೇ ವಡಗೇರ ಗ್ರಾಮದಲ್ಲಿ 2 ಬೈಕ್ ಕಳ್ಳತನ ಮಾಡಿದರು, ಬಾಚ್ನಾಳದ ವಿಲೇಜಲ್ಲಿ 1 ಬೈಕ್ ಕಳ್ಳತನ ಮಾಡಿದರು, ಓಕ್ಲಿ ಕ್ರಾಸ್ ಕಡೆ ಒಂದು ಕಳ್ಳತನ ಮಾಡಿದ್ರು. ಜನರಲ್ ಆಗಿ ನಾವು ಇದುವರೆಗೂ ನೋಡಿರೋದು ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್, ಸಂತೆ ಎಲ್ಲ ನೋಡ್ತಾರೆ. ಬಟ್ ಇವರು ವಿಲೇಜಸ್ಸು ಮತ್ತು ಅಲ್ಲಿ ರ್ಯಾಂಡಮ್ ಆಗಿ ಹೊಲಕ್ಕೆ ಹೋಗೋರು ಒಂದು ಸೈಡ್ ಬೈಕ್ ಪಾರ್ಕ್ ಮಾಡಿ ರೋಡ್ ಸೈಡ್ ಪಾರ್ಕ್ ಮಾಡ್ತಾರೆ, ಅಂಥ ಬೈಕ್ಗಳು ಇವರು ಟಾರ್ಗೆಟ್ ಮಾಡ್ತಿದ್ರು. ಬಟ್ ಇವರು ಫಸ್ಟ್ ಟೈಮ್ ಅಫೆಂಡರ್ ಇದ್ದಾರೆ. ಇವ್ರ ಮೇಲೆ ಈ ಹಿಂದೆ ಕೇಸಸ್ ಇಲ್ಲ. ಒಟ್ಟಾರೆ ಅವ್ರನ್ನ ನಾವು ವಶಪಡಿಸ್ಕೊಂಡು ಅರೆಸ್ಟ್ ಮಾಡಲಾಗಿ ಅವ್ರ ಕಡೆಯಿಂದ 5 ಬೈಕ್ಸ್ ರಿಕವರ್ ಆಗಿದೆ. ಈ 5 ಇದರಲ್ಲಿ 4 ಬೈಕ್ ಮೇಲೆ ಈಗಾಗಲೇ 3 ಕೇಸಸ್ಸು ಆಲ್ರೆಡಿ ದಾಖಲಾಗಿದ್ದೇವೆ. ಅದರಲ್ಲಿ ನಾವು ಇದು ರಿಕವರಿ ಮಾಡಲಾಗಿದೆ. ಬಟ್ ಏನಂದರೆ ಇವರು ಮಾರಾಟ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ರು, ಬಟ್ ಮಾರಾಟ ಮಾಡಲಿಕ್ಕೆ ಆಗಲಿಲ್ಲ. ಅದಕ್ಕೆ ಅವರು ಕಮಲಾಪುರ ರೈಲ್ವೆ ಸ್ಟೇಷನ್ ಕಡೆ ಒಂದು ಜಾಗದಲ್ಲಿ ಇಟ್ಟಿದ್ರು. ಒಂದು ಸತಿ ಅಟೆಂಪ್ಟು ಮಾಡಿದ್ರು ಅಂತ ಮಾರಾಟ ಮಾಡಲಿಕ್ಕೆ. ಅವ್ರು ತೊಗೊಂಡಿಲ್ಲ, ಮತ್ತೆ ವಾಪಸ್ ತಂದು ಅಲ್ಲೇ ಇಟ್ಟಿದ್ರು. ಅವರು ಮಾರಾಟ ಮಾಡಲು ಭಾಳ ಡಿಫಿಕಲ್ಟ್ ಆಗಿದೆ. ಅದರಿಂದ ಅವ್ರಿಗೆ ಫಸ್ಟ್ ಟೈಮ್ ಅಫೆಂಡರ್ ಇದ್ದಾನು, ಅದು ಮಾರಾಟ ಮಾಡಲಿಕ್ಕೆ ಆಗಲಿಲ್ಲ, ಹಂಗೆ ಇಟ್ಕೊಂಡಿದ್ದಾನು. ಮೀನ್ ವೈಲ್ ನಮ್ಮವರು ಅವ್ರನ್ನ ಅರೆಸ್ಟ್ ಮಾಡಿ ಇದು ರಿಕವರಿ ಮಾಡಿದರು. ಸೊ ಟೋಟಲ್ ನಮಗೆ 5 ಬೈಕ್ಸ್ ಇದರಲ್ಲಿ ರಿಕವರಿ ಆಗಿದೆ. ಇದು ಬಿಟ್ಟು ಅದರಂತೆ ಕಲ್ಮುಡ್ ಗ್ರಾಮದ ದತ್ತದಿಗಂಬರ ದೇವಸ್ಥಾನದ ಹುಂಡಿ ಕಳ್ಳತನ ಮಾಡಿದ ಕಳ್ಳರ ವಿಚಾರಕ್ಕೆ ಸಂಬಂಧಿಸಿದಂತೆ ಅಕ್ಟೋಬರ್ನಲ್ಲಿ ಕಳ್ಳರು ಶ್ರೀ ದತ್ತದಿಗಂಬರ ದೇವಸ್ಥಾನ ಹುಂಡಿ ಹೊಡೆದು ಅಂದಾಜು 25ರಿಂದ 30 ಸಾವಿರ ರೂಪಾಯಿ ಹಣ ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ ಅಂತ ದೂರು ನೀಡಲಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ತಂಡವು ಜನವರಿ 13ರಂದು ಕಲ್ಮುಡ್ ಗ್ರಾಮದ ಶ್ರೀ ದತ್ತದಿಗಂಬರ ದೇವಸ್ಥಾನದ ಹುಂಡಿ ಹೊಡೆದು ಹುಂಡಿಯಲ್ಲಿ ಹಣ ಕಳ್ಳತನ ಮಾಡಿದ ಆರೋಪಿ ಮಾಣಿಕ್ ತಂದೆ ತುಕ್ಕಪ್ಪ ತಳವಾರ್, ಗುರುರಾಜ್ ತಂದೆ ನಾಗಪ್ಪ ಕುಡಂಬೋಲ್, ಶ್ರೀಕಾಂತ್ ತಂದೆ ತುಕ್ಕಪ್ಪ ತಳವಾರ್ ಅವರನ್ನು ಬಂಧಿಸಿ ಪಲ್ಸರ್ ಮೋಟಾರ್ ಸೈಕಲ್ ಸಮೇತ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದ ನಂತರ ಆರೋಪಿತರು ಕಲ್ಮುಡು ಗ್ರಾಮದ ಶ್ರೀ ದತ್ತದಿಗಂಬರ ದೇವಸ್ಥಾನದ ಹುಂಡಿ ಹೊಡೆದ ಹುಂಡಿಯಲ್ಲಿ ಹಣ ಕಳ್ಳತನ ಮಾಡಿದ ಬಗ್ಗೆ ತಪ್ಪನ್ನು ಒಪ್ಪಿಕೊಂಡಿದ್ದಾರೆ. ಅದರಂತೆ ಆರೋಪಿತರಿಂದ 5,350 ಹಣ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಈ 2 ಪ್ರಕರಣದಲ್ಲಿ ಕಾರ್ಯಾಚರಣೆ ಮಾಡಿದ ತಂಡಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ನೋಡಿದರೆ ತಾವು ಕಮಲಾಪುರಲ್ಲಿ ಸೆಕೆಂಡ್ ಕೇಸು
ಈ ಕಲ್ಮೂಡ ಗ್ರಾಮದಲ್ಲಿ ದತ್ತ ದಿಗಂಬರ ದೇವಸ್ಥಾನ ಹುಂಡಿ ಕಳ್ಳತನ ಆಗಿರುತ್ತದೆ 24 ಅಕ್ಟೋಬರ್ 23 ಅಕ್ಟೋಬರ್ 2025 ರಂದು ಆ ದೇವಸ್ಥಾನ ಹುಂಡಿ ಕಳ್ಳತನ ಆಗಿದೆ ಅಂತ 25 to 30,000 ರೂಪೀಸ್ ಕಳ್ಳತನ ಆಗಿದೆ ಅಂತ ನಮಗೆ 24 ಅಕ್ಟೋಬರ್ 2025 ರಂದು ಪ್ರಕಾಶ್ ರೆಡ್ಡಿ ಅನ್ನೋರು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಈ ಟೆಂಪಲ್ ಅಫೆನ್ಸಲ್ಲಿನೂ ಪತ್ತೆ ಮಾಡಲಿಕ್ಕೆ ನಮ್ಮ DYSP ರೂರಲ್ ಅವರು ಮಾರ್ಗದರ್ಶನ ಒಂದು ತಂಡವನ್ನು ರಚನೆ ಮಾಡಲಾಗಿದೆ. ಅದರಲ್ಲಿ ಶಿವಶಂಕರ್ ಸಾಹು ಮತ್ತು PSI ಚೇತನ್ ಸುಖಾನಂದ್ ಮತ್ತು ಅವರ ಸಿಬ್ಬಂದಿ ಸೈಯದ್ ಶಕೀಲ್, ಬದ್ದು ರಾಥೋಡ್, ಹುಸೇನ್ ಬಾಷಾ ಮತ್ತು ಬಲರಾಮ್ ಮತ್ತು ಕುಪೇಂದ್ರ ಮತ್ತು ಅವರ ಕಚೇರಿ ಸ್ಟಾಫ್ ಎಲ್ಲ ಸೇರಿಬಿಟ್ಟು ಈ ಹುಂಡಿ ಕಳ್ಳತನ ಮಾಡಿ ಅವ್ರ 3 ಆರೋಪಿಗಳನ್ನು ವಶಪಡಿಸಿಕೊಂಡು ವಿಚಾರಣೆ ಮಾಡಿ ಅವರ ಕಡೆಯಿಂದ 5,000 ರೂಪೀಸ್ ಒಂದು ಡಿಟೆಕ್ಟ್ ಮಾಡಲಾಗಿದೆ. ಬಟ್ ಇವರೇನಂದ್ರೆ 3 ಜನ ಯಾರಿದ್ದಾರೆ ಅಂದರೆ ಮಾನಿಕ್ ತಂದೆ ತುಕ್ಕಪ್ಪ ತಲ್ವಾರ್ ಅಂತ ಕನಕಾಪುರ, ಗುರುರಾಜ್ ತಂದೆ ನಾಗಪ್ಪ ಕೊಡಂಬಲ್ ಮತ್ತು ಶ್ರೀಕಾಂತ್ ತಂದೆ ತುಕ್ಕಪ್ಪ ತಲ್ವಾರ್ ಅಂತ. ಈ 3 ಅವರು ಒಂದೇ ಪಲ್ಸರ್ ಬೈಕ್ ಮೇಲೆ ಬಂದು ಈ ಕಳ್ಳತನ ಮಾಡ್ಕೊಂಡು ಹೋಗಿರ್ತಾರೆ. ಇವ್ರದ್ದು ಅದ್ರ ನೇಚರ್ ನೋಡಿದರೆ ಇವ್ರದ್ದು ಯಾವುದೂ ಕೆಲಸ ಮಾಡೋದಿಲ್ಲ. ಬಟ್ ಇವರೆಲ್ಲ ಚಿಂಚೋಳಿ ತಾಲೂಕದವರಿದ್ದಾರೆ ಮತ್ತು ಇದನ್ನೇ ಈ ಥರ ಕಳ್ಳತನ ಮಾಡೋದು ಅವರು ಪ್ರವೃತ್ತಿ ಹೊಂದಿರ್ತಾರೆ. ಇವ್ರ ಮೇಲೂ ಬಡ್ಗಲ್ ಪೊಲೀಸ್ ಸ್ಟೇಷನಲ್ಲಿ ಬೀದರಲ್ಲಿನೂ ಒಂದು ಟೆಂಪಲ್ ಥೆಫ್ಟ್ ಕಳ್ಳತನ ಪ್ರಕರಣ ದಾಖಲಾಗಿದೆ. ಸೊ ಪ್ಯೂರ್ಲಿ ನಮಗೆ ಟೆಕ್ನಿಕಲ್ ಡೇಟಾಯಿಂದನೇ ನಾವು ಇವರು 3 ಜನ ಆರೋಪಿನ ಅರೆಸ್ಟ್ ಮಾಡಲಾಗಿದೆ. ಟೋಟಲ್ ನಮಗೆ ಒಟ್ಟಾರೆ 3 ಟೆಂಪಲ್ ಅಫೆನ್ಸಸ್ಸು ದೋ ಅಮೌಂಟ್ ಕಡಿಮೆ ಆಗಿರ್ಬೋದು, ಬೇಕಾದ್ರೆ ಹುಂಡಿಯಲ್ಲಿರುವ ಅಮೌಂಟ್ ಕಡಿಮೆ ಆಗಿರ್ಬೋದು. ಬಟ್ ಇವರ ಪ್ರವೃತ್ತಿ ಏನಂದರೆ ಟೆಂಪಲ್ ಸೀರೀಸ್ ಆಗಿ ಟೆಂಪಲ್ಸ್ನೇ ಅಟೆಂಪ್ಟ್ ಮಾಡೋದು, ಕಳ್ಳತನ ಮಾಡೋದು ಇಂಥವೆಲ್ಲ ಪ್ರವೃತ್ತಿ ಹೊಂದಿದ್ದಾರೆ. ಬಟ್ ಇವರ ಮೇಲೆ ಹಿಂದೆನೂ ಟೆಂಪಲ್ ಥೆಫ್ಟ್ ಕೇಸಸ್ಸು ಇದೆ. ಸೊ 3 ಟೆಂಪಲ್ ಥೆಫ್ಟ್ ಕೇಸಸ್ ನಾವು ಡಿಟೆಕ್ಟ್ ಮಾಡಿದ್ದೇವೆ. ಇನ್ನೊಂದು ಮೋಟರ್ ಸೈಕಲ್